ಇವತ್ತು ಜೂನ್ 27ರಂದು ಅಮೆರಿಕದ ಟಿಸ್ಕಾಂಬಿಯಾ ನಗರದ ಆಲ್ಬಾಮಾದಲ್ಲಿ ಅನುಕೂಲಸ್ಥ ಕುಟುಂಬದಲ್ಲಿ ಜನಿಸ್ತಾರೆ. ಆರಂಭದಲ್ಲಿ ನಮ್ಮೆಲ್ಲರಂತೆ ಸಾಮಾನ್ಯರಂತೆ ಇದ್ದ ಇವರು ಸುಮಾರು 1 ವರ್ಷದವರಿದ್ದಾಗ ಕೇಳುವ ಮತ್ತು ನೋಡುವ ಹಾಗೆ ಮಾತನಾಡುವ ಶಕ್ತಿಯನ್ನು ಮೆದುಳಿನ ಜ್ವರದಂತಹ ಒಂದು ಕಾಯಿಲೆಯಿಂದ ಕಳ್ಕೊಳ್ತಾರೆ. ನಂತರ ಇವರು 7ನೇ ವರ್ಷದಲ್ಲಿದ್ದಾಗ ಇವರಿಗೆ ಆನಿ ಸುಲೈಮನ್ ಎನ್ನುವಂತಹ ಒಬ್ಬ ಶಿಕ್ಷಕಿಯನ್ನ ನೇಮಕ ಮಾಡಿಕೊಳ್ಳಲಾಗುತ್ತೆ, ಇವರನ್ನ ನೋಡ್ಕೊಳ್ಳೋದಕ್ಕೆ ಮತ್ತೆ ಇವರಿಗೆ ಪಾಠಗಳನ್ನು ಹೇಳ್ಕೊಳ್ಳೋದಕ್ಕೆ. ಇವರಿಗೆ ಮಾತಾಡೋದನ್ನ ಕಲಿಸೋದಾಗ್ಲಿ, ಇವರಿಗೆ ಪಾಠಗಳನ್ನ ಹೇಳ್ಕೊಡೋದಾಗ್ಲಿ ಅವೆಲ್ಲ ಗಂಭೀರ ಸವಾಲುಗಳೇ ಆಗಿರ್ತವೆ. ಆದ್ರೆ ಆನಿ ಸುಲೈಮನ್ ರವರು ಇವರಿಗೆ ಬೆರಳುಗಳ ಸ್ಪರ್ಶದ ಮೂಲಕ ಮಾತನಾಡುವುದನ್ನಾಗಲಿ ಓದುವುದನ್ನಾಗಲಿ ಹೇಳ್ಕೊಡ್ತಾರೆ. ನಂತರ ಎಲೆನ್ ಕೆಲ್ಲರ್ ರವರಿಗೆ ತಾವು 10 ವರ್ಷದವರಿದ್ದಾಗ ಸ್ಟಾಫ್ಲರ್ ಎನ್ನುವಂತಹ ಉತ್ತಮ ತಜ್ಞೆ ಮತ್ತೆ ಶಿಕ್ಷಕಿಯ ಭೇಟಿಯಾಗುತ್ತೆ. ಇಲ್ಲಿಂದ ಅವರ ಮಾತನಾಡುವ ಕಲಿಕೆ ಇನ್ನಷ್ಟು ಪ್ರಕೃತಿ ಪ್ರೇಮ ಹೆಚ್ಚಾಗೋದಕ್ಕೂ ಕೂಡ ಸಹಾಯ ಮಾಡ್ತಾರೆ. ಹೊಲ ಗದ್ದೆಗಳಿಗೆ ಕರೆದುಕೊಂಡು ಹೋಗಿ ವಾಯು ವಿಹಾರ ಮತ್ತೆ ಈಜಾಟ ಹೀಗೆ ಮರ ಹತ್ತುವುದನ್ನು ಕೂಡ ಅವರಿಗೆ ಕಲಿಸ್ತಾರೆ. ಇಲ್ಲಿ ಹೆಲೆನ್ ಕೆಲ್ಲರ್ ಅವರ ಸೂಕ್ಷ್ಮ ಮತ್ತೆ ಸ್ಪರ್ಶ ಪ್ರಜ್ಞೆ ನಮ್ಮೆಲ್ಲರಿಗೂ ಅಚ್ಚರಿ ಉಂಟು ಮಾಡುತ್ತೆ. ಒಂದು ದಿನ ಹೆಲೆನ್ ಕೆಲ್ಲರ್ ತನ್ನ ತಾಯಿಯ ಮನೆಯಲ್ಲಿದ್ದಾಗ ಬೆಂಕಿ ಅವಘಡ ಸಂಭವಿಸುತ್ತೆ. ಆಗ ಸುಟ್ಟ ವಾಸನೆ ಬರುವುದನ್ನು ನೋಡಿ ತನ್ನ ತಾಯಿಯನ್ನು ಎಬ್ಬಿಸಿ ತನ್ನ ತಾಯಿಯ ಜೊತೆಗೆ ತಾವು ಕೂಡ ಬೆಂಕಿ ಆಹುತಿಯಿಂದ ಪಾರಾಗ್ತಾರೆ. ಹೀಗೆ ಮುಂದೆ ತಮ್ಮ 16ನೇ ವಯಸ್ಸಿನಲ್ಲಿ ಜರ್ಮನ್ ಅಡ್ವಾನ್ಸ್ಡ್ ಮತ್ತೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಹಾಗೆ ಫ್ರೆಂಚ್ ಲ್ಯಾಂಗ್ವೇಜ್ ಮತ್ತೆ ಲ್ಯಾಟಿನ್ ಸಾಹಿತ್ಯವನ್ನು ಕೂಡ ಕಲಿತಾರೆ. ತಮ್ಮ 22ನೇ ವಯಸ್ಸಿನಲ್ಲಿ ಮೊಟ್ಟ ಮೊದಲ ಬ್ಲೈಂಡ್ ಗ್ರಾಜ್ಯುಯೇಟ್ ಆಗಿ ಉತ್ತೀರ್ಣರಾಗ್ತಾರೆ.